ನಾನು ಬಾಳೆ ಕೃಷಿ ಮಾಡುತ್ತಿದ್ದೇನೆ. ಇಳುವರಿಗೆ 3 ತಿಂಗಳು ಮೊದಲು ಎಪಿಕೆಎಸ್ ಸಾವಯವ ಗೊಬ್ಬರ ನೀಡಿದ್ದೇನೆ. 3ನೇ ತಿಂಗಳಿನಿಂದ ಕಾಯಿ ಗೊನೆ ಚೆನ್ನಾಗಿ ಬಂದಿವೆ. ಬಾಳೆಕಾಯಿಯನ್ನು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಯಾವುದೇ ಸಮಸ್ಯೆ ಇಲ್ಲ. ಯಾವುದೇ ರೋಗಗಳಿಲ್ಲದೆ ಉತ್ತಮ ಇಳುವರಿ ಪಡೆಯಲಾಗಿದೆ. ನನ್ನ ಹೆಸರು ದುರೈ. ನಾನು ಈರೋಡ್ ಜಿಲ್ಲೆಯಲ್ಲಿ 10 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ನಾನು ತೆಂಗು ಮತ್ತು ಬಾಳೆ ಬೆಳೆಸುತ್ತಿದ್ದೇನೆ. ಯೂಟ್ಯೂಬ್ನಲ್ಲಿ ಅಭಿಮಾನ್ ಮತ್ತು ಕೊಕೊಮ್ಯಾಕ್ಸ್ ಬಗ್ಗೆ ಜಾಹೀರಾತನ್ನು ನೋಡಿದೆ. ನಾನು ತೆಂಗಿನ ಮರಕ್ಕೆ ತಿಂಗಳಿಗೊಮ್ಮೆ 3 ತಿಂಗಳು 3 ಬಾರಿ ಕೊಕೊಮ್ಯಾಕ್ಸ್ ನೀಡಿದೆ. ನಾನು 10 ಲೀಟರ್ ನೀರಿನಲ್ಲಿ 1 ಲೀಟರ್ ಕೊಕೊಮ್ಯಾಕ್ಸ್ ಅನ್ನು ಬೆರೆಸಿ ಮರದ ಸುತ್ತ ಬುಡಕ್ಕೆ ಸುರಿದೆ. ಅದರ ನಂತರ ಮರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. 2ನೇ ಬಾರಿ ಸುರಿದ ನಂತರ ಮರವು ಹಸಿರಾಗಿತ್ತು ಮತ್ತು ಹೊಂಬಾಳೆ ಹೊಮ್ಮಿತು. 3ನೇ ಬಾರಿ ಬಳಸಿದ ನಂತರ ಕಾಯಿ ಮತ್ತು ಬೇರು ಚೆನ್ನಾಗಿ ಬಿಟ್ಟಿದೆ. ಅದೇ ರೀತಿ ನಾನು ಬಾಳೆ ಸಸ್ಯಕ್ಕೆ ಅಭಿಮಾನ್ ಬಳಸಿದ್ದೇನೆ. ನಾನು ತಿಂಗಳಿಗೆ 2 ರಿಂದ 3 ಬಾರಿ ನೀರು ಹಾಕಿದೆ ಮತ್ತು ಬಾಳೆ ಗೊನೆ ಚೆನ್ನಾಗಿ ಬೆಳೆದಿದೆ. ಮೊದಲು ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆವು. ಈಗ ಎಪಿಕೆಎಸ್ ಸಾವಯವ ಗೊಬ್ಬರವನ್ನು ನೀಡಿದ ನಂತರ ದೊಡ್ಡ ವ್ಯತ್ಯಾಸವಿದೆ. ಇದರಿಂದಾಗಿ ಬಾಳೆಗೊನೆಯ ಇಳುವರಿ ಉತ್ತಮವಾಗಿದೆ. ಮೊದಲು ರಾಸಾಯನಿಕ ಗೊಬ್ಬರಗಳನ್ನು ನೀಡಿದಾಗ ಕೆಲವು ಅಡ್ಡಪರಿಣಾಮಗಳು ಇದ್ದವು ಮತ್ತು ಅಷ್ಟೇ ಅಲ್ಲ, ನಿರ್ವಹಣೆಯೂ ಹೆಚ್ಚಿತ್ತು. ಈ ಸಾವಯವ ಗೊಬ್ಬರವು ಯಾವುದೇ ಅಡ್ಡಪರಿಣಾಮಗಳನ್ನು ಉಂಟುಮಾಡಲಿಲ್ಲ. ಯಾವುದೇ ಶಿಲೀಂಧ್ರ ರೋಗ ಇರಲಿಲ್ಲ. ಇದು ಚೆನ್ನಾಗಿದೆ. ಇದು ಅದ್ಭುತವಾಗಿದೆ. ಪ್ರತಿಯೊಬ್ಬರೂ ಈ ಎಪಿಕೆಎಸ್ ಸಾವಯವ ಗೊಬ್ಬರವನ್ನು ಬಳಸಬೇಕು. ಧನ್ಯವಾದಗಳು.